ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕಿ ಅರ್ಚನಾ ಉಡುಪ ಅವರು. ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ ಬನ್ನಿ. ಮೇಡಮ್, ನಿಮ್ಮ ಜೊತೆ ಮಾತಾಡ್ತಾ ಇದ್ವಿ. ರಿಚುವಲ್ಸ್ ನಿಮಗೆ ತುಂಬ ಇಷ್ಟ ಅಂದ್ರಲ್ಲ, ನಿಮ್ಮ ಮದುವೆಯಲ್ಲಿ ಮಾಡಿರುವಂತಹ ಶಾಸ್ತ್ರಗಳಲ್ಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು? ನನಗೆ ತುಂಬ ಇಷ್ಟ ಆಗಿದ್ದು ಸಪ್ತಪದಿ. ಬಿಕಾಸ್ ಅಲ್ಲಿ ಗಂಡ ನಿಮ್ಮ ಕಾಲು ಮುಟ್ತಾರೆ. ಒಳ್ಳೆ ಚಾನ್ಸ್ ಅದೊಂದು. ಸೊ ಒಂದೊಂದೇ ಬೆರಳು ಹಿಡಿದು ಅದನ್ನು ಆ್ಯಕ್ಚುಲಿ ಇಲ್ಲಿ 7 ರೌಂಡ್ ಅಂತ ಎಲಾಬ್ರೇಟಾಗಿ ಮಾಡಲಿಲ್ಲ. ಒಂದೊಂದೇ ಅಕ್ಕಿದು ಇದನ್ನ ಇಟ್ಬಿಟ್ಟು ಅದ್ರ ಮೇಲೆ ಅವರು ನನ್ನ ಬೆರಳು ನಡೆಸ್ತಾ ಹೋದರು. ಸೊ ಗಂಡ ನನ್ನ ಕಾಲು ಹಿಡ್ಕೊಂಡ ಅಂತ ಭಾರಿ ಖುಷಿ ಆಗಿಬಿಟ್ಟಿತ್ತು ನನಗೆ. ಬಟ್ ಎಲ್ಲ ಶಾಸ್ತ್ರಗಳು ತುಂಬ ಇಷ್ಟ ಆಗುತ್ತೆ. ಇಷ್ಟ ಆಗದಿರೋ ಒಂದೇ ಶಾಸ್ತ್ರ ಅಂದರೆ ಕನ್ಯಾದಾನ ಮಾಡೋದು. ಆ ದಾನ ಅನ್ನೋ ವರ್ಡ ನನಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಅವಾಗೆಲ್ಲ ನೀರು ಬಿಡ್ತಾ ಹೋಗ್ತಾರಲ್ಲ, ಅದೇನೋ ಒಂಥರ ವೆರಿ ಇರಿಟೇಟಿಂಗ್ ಫೀಲಿಂಗ್. ನಂದು ನಿಮ್ಮದು ಸಂಬಂಧ ಮುಗೀತು, ನಿನ್ನ ಕಳಿಸ್ತಾ ಇದ್ದೀವಿ ಎಲ್ಲೋ ಅನ್ನೋ ಥರ, ಕಳಿಸ್ತಾ ಇದ್ದೀವಿ ಅನ್ನೋವಂಥದ್ದು. ಅದೊಂದು ನನಗೆ ಆ ಶಾಸ್ತ್ರದಿಂದ ತೆಗೆದು ಹಾಕಿ ಮಾಡಿಫೈ ಮಾಡೋ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದೇ ಎಲ್ಲ ಮಾಡೋ ಹಾಗೆ ತುಂಬ ಸತಾಯಿಸ್ದ, ಹಿಂಗೆ ನಿಂತ್ಕೊಂಡು ಹಾಕಕ್ಕೆ ಬಿಡಲಿಲ್ಲ. ಬಟ್ ಅರಿಶಿನ ಹಚ್ಚೋ ಇದರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಅರಿಶಿನ ಹಚ್ಚಿಟ್ಬಿಟ್ಟಿದ್ದ ನನ್ನ ಮುಖಕ್ಕೆ. ಅದು ಒಂದು 3-4 ದಿವಸ ಬೇಕಾಯ್ತು ಹೋಗಲಿಕ್ಕೆ. ಫುಲ್ಲು ಅವರು ಆ ಶಾಸ್ತ್ರಿಗಳು ಕೂಡ ಅವರು ನಮ್ಮ ರಿಲೇಟಿವೇ. ಅವರು ತುಂಬ ತಮಾಷೆಯಾಗಿ ಮದುವೆ, ಈಸ್ ನೋ ಮೋರ್, ತುಂಬ ತಮಾಷೆಯಾಗಿ ಎಲ್ಲ ಶಾಸ್ತ್ರಗಳನ್ನು ಮಾಡಿಸಿದ್ರು. ಆ್ಯಂಡ್ ಎಲ್ಲದನ್ನು ಅರ್ಥ ಎಲ್ಲರಿಗೂ, ಅಲ್ಲಿ ಕೂತಿದ್ದವ್ರಿಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಈ ಶಾಸ್ತ್ರದ ಅರ್ಥ ಇದು ಅಂತೆಲ್ಲ ಅಂದ್ಬಿಟ್ಟು ಅದಕ್ಕೆಲ್ಲ ಏನೋ ಒಂದು ಜೋಕ್ ಸೇರಿಸ್ಬಿಟ್ಟು ಶೃಂಗೇಶ್ವರ ಶಾಸ್ತ್ರಿಗಳು ಅಂತ. ಆಮೇಲೆ ಹಾಗೆ ಸಿಕ್ಕಿದೆ ಚಾನ್ಸು, ಚೆನ್ನಾಗಿ ಅರಿಶಿನ ಮೆತ್ಬಿಡಪ್ಪ ಅಂತ ಹೇಳಿದ್ರು. ಇವನು ಕಾಯ್ತಾ ಇದ್ದ, ಚೆನ್ನಾಗಿ ಹಿಂಗೆ ಹಿಡ್ಕೊಂಡಿಲ್ಲೆಲ್ಲ ಹಚ್ಚಿ. ಫುಲ್ ತಮಾಷೆ ಆಗಿತ್ತು. ಮದುವೆ ಆದ ನಂತರ ನೀವು ಹೇಳಿದ್ರೆ ಫ್ಯಾಮಿಲಿ ತುಂಬ ಒಳ್ಳೆಯದು, ನಂಗೆ ಗೊತ್ತಿರೋ ಫ್ಯಾಮಿಲಿನೇ ಅಂತ. ಬಟ್ ಆದರೂ ಎಲ್ಲೋ ನಿಮ್ಮ ಲೈಫ್ ಪಾರ್ಟ್ನರ್ ನೀವು ಮತ್ತು ಜೊತೆ ಆದಾಗ ನಿಮಗೆ ತುಂಬ ಖುಷಿಯಾಗಿದ್ದು ಅಂದರೆ ಅವರಲ್ಲಿರುವಂಥ ಗುಣ ಇರ್ಬೋದು. ಅವ್ರಿಗೆ ನಿಮ್ಮ ಗುಣ ಯಾವುದು ಇಷ್ಟ? ಹೇಗೆ ನಿಮ್ಮಿಬ್ಬರದ್ದು ಪೇರ್ ಹೇಗಿರುತ್ತೆ ಅಂತ? ಮೇ ಬಿ ರಂಗಂಗೆ ನನ್ನ ಸಿಂಪ್ಲಿಸಿಟಿ ಇಷ್ಟ ಆಗಿರಬಹುದು. ಆ್ಯಂಡ್ ಐ ಜೆಲ್ ವಿತ್ ಎವ್ರಿಬಡಿ ವೆರಿ ಈಸಿಲಿ. ಆ ಗುಣ ಇಷ್ಟ ಆಗಿರಬಹುದು ಅಂತ ಅನ್ಕೋತೀನಿ. ಅದನ್ನ ನೀವು ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ನನಗೆ ಹಿ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ತುಂಬ ಕಟ್ ಥ್ರೋಟಾಗಿ ಮಾತಾಡ್ತಾರೆ. ಏನೇ ಇದ್ದರೂ ಏನು ಎದುರುಗಡೆ ಒಂದು ಹಿಂದೊಂದು ಮಾಡೋದಿಲ್ಲ. ಆ್ಯಂಡ್ ವೆರಿ ರೆಸ್ಪಾನ್ಸಿಬಲ್, ವೆರಿ ಕೇರಿಂಗ್. ಅಂದರೆ ತುಂಬ ಜವಾಬ್ದಾರಿಯಿಂದ ಅವರ ಕರ್ತವ್ಯಗಳನ್ನೆಲ್ಲ ನಿಭಾಯಿಸ್ತಾರೆ. ಈಸ್ ನಾಟ್ ವೆರಿ ಎಕ್ಸ್ಪ್ರೆಸಿವ್, ಬಟ್ ಈಸ್ ವೆರಿ ಕೇರಿಂಗ್. ಅದು ಅವರ ಕ್ರಿಯೆಯಲ್ಲಿ ಗೊತ್ತಾಗುತ್ತೆ, ಮಾತಲ್ಲಿ ಈಸ್ ನಾಟ್ ವೆರಿ ಎಕ್ಸ್ಪ್ರೆಸಿವ್. ಮದುವೆ ಆದ ನಂತರ ನೀವು ಪ್ರೊಫೆಷನ್ ಇರ್ಬೋದು ಅಥವಾ ಹೆಸರು ಬದಲಾವಣೆ ಮಾಡ್ಕೊಳ್ಳೋದು ಹುಡುಕಿ ಅನಿವಾರ್ಯ, ಮಾಡ್ಕೋಬೇಕು ಸಂಪ್ರದಾಯ ಅಂತಾರೆ. ಬಟ್ ನಿಮಗೆಲ್ಲೂ ಆ ಥರ ಇದು ಆಗಲಿಲ್ಲ, ಪ್ರೆಷರ್ ಬರಲಿಲ್ಲ. ನಿಮ್ಮ ಗಂಡ ಅವರು ಆಗಲಿ ಅದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು ನೀವು ಹೇಳ್ದಂಗೆ. ನಿಮ್ಗೆ ಏನು ಅನಿಸುತ್ತೆ, ಮದುವೆ ಆದ ಎಲ್ಲರೂ ಹಿಂಗೆ ಇರಬೇಕು ಅಲ್ವಾ? ಅಂದರೆ ಹೆಣ್ಮಕ್ಳಿಗೆ ಅವರ ಪ್ರೊಫೆಷನ್ ಇರ್ಬೋದು. ಕರೆಕ್ಟ್. ತುಂಬ ಜನಕ್ಕೆ ಐ ಥಿಂಕ್ 90% ಫೀಮೇಲ್ಸ್ಗೆ ಇದ್ದ ಮನೇಲಿ, ಅಪ್ಪ ಅಮ್ಮನ ಮನೇಲಿ ಇದ್ದಂತಹ ಒಂದು ಫ್ರೀಡಮ್ ಅತ್ತೆ ಮಾವನ ಮನೆಗೆ ಹೋದ್ಮೇಲೆ ಹೊಟ್ಟೋಗುತ್ತೆ. ಐಡೆಂಟಿಟಿ ಕ್ರೈಸಿಸ್ ಆಗುತ್ತೆ ಅಲ್ಲಿ ಹೋದ್ಮೇಲೆ. ಆ್ಯಂಡ್ ಏಕ್ದಮ್ ಇಲ್ಲಿ ಪ್ಯಾಂಪರ್ಡ್ ಆಗಿ ಬೆಳೆದಿರ್ತಾರೆ. ಅಲ್ಲಿ ಹೋದ ತಕ್ಷಣ ಎಲ್ಲ ಕೆಲಸಗಳು, ಜವಾಬ್ದಾರಿಗಳು ತಲೆ ಮೇಲೆ ಬಿದ್ದುಬಿಡುತ್ತೆ. ಎಷ್ಟೊಂದು ಜನಕ್ಕೆ ಅದನ್ನು ನಿಭಾಯಿಸೋಕ್ಕಾಗದೆ ಒದ್ದಾಡ್ತಾರೆ. ಕೆಲವರಂತೂ ನಾನೇ ನೋಡಿರೋಂಥ ಎಷ್ಟೊಂದು ಸ್ಪೆಷಲಿ ಆರ್ಟಿಸ್ಟ್ಸ್, ಅವರು ದೇ ಹ್ಯಾವ್ ಟು ಬಿ ಆಲ್ವೇಸ್ ಹ್ಯಾಪಿ ಫ್ರಮ್ ವಿದಿನ್. ಇಲ್ಲಾಂದರೆ ಆ ಕಲೆ ಈಚೆ ಬರಲ್ಲ. ನಾಟ್ ಓನ್ಲಿ ಸಿಂಗರ್, ಎನಿ ಆರ್ಟಿಸ್ಟ್, ಆರ್ಟ್ ಫೀಲ್ಡಲ್ಲಿರೋವಂಥವ್ರು ಅವರು ಒಳಗಡೆಯಿಂದ ಸಂತೋಷವಾಗಿದ್ದರೇ ಆ ಕಲೆ ಪೂರ್ಣ ಪ್ರಮಾಣದಲ್ಲಿ ಈಚೆ ಬರೋಕ್ಕೆ ಸಾಧ್ಯವಾಗೋದು. ಎಷ್ಟೊಂದು ಜನ ಈ ಪ್ರೊಫೆಷನ್ ಅಂತ ಒಂದನ್ನು ಆಯ್ಕೆ ಮಾಡ್ಕೊಂಡವರು ಗಂಡನ ಮನೆಗೆ ಹೋದ ತಕ್ಷಣ ಅದನ್ನು ಬಿಟ್ಟು ಬಿಡಬೇಕಾದಂತಹ ಸಂದರ್ಭಗಳು ನಾನು ಸಿಕ್ಕಾಪಟ್ಟೆ ನೋಡಿದ್ದೀನಿ. ಬಟ್ ನನಗೆ ಟಚ್ ವುಡ್ ಆ ಥರ ಏನೂ ಆಗಲಿಲ್ಲ. ಇನ್ನೂ ಜಾಸ್ತಿ ಸಪೋರ್ಟೇ ಸಿಗ್ತಾ ಹೋಯಿತು ಅಲ್ಲಿ ಕೂಡ. ಈಗಿನ ಅತ್ತೇರೇ ಆ ಥರ ಮ್ಯೂಚುವಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಅನ್ಸುತ್ತೆ ಅಲ್ಲ, ಸೊಸೆಯರಿಗೆ ಅವರೇ ಅಡ್ಜಸ್ಟ್ ಆಗ್ಬಿಡ್ತಾರೆ. ಅದೊಂದು ಸ್ವೀಟ್ ಪಾಯಿಂಟ್. ಅಂದರೆ ಅವರು ಅದು ಆ ಥರ ಇದ್ದರೆ ಸೊಸೆಯರು ಕೂಡ ತುಂಬ ಅಲ್ಲ ತುಂಬ ಕಮ್ಮಿ ಆಗ್ತಾಯಿರು. ಬಟ್
ಕಂಪ್ಯಾರಿಟಿವ್ಲಿ ಐ ಥಿಂಕ್ ಇವಾಗ ಆ ಒಂದು ಧೋರಣೆ ದೃಷ್ಟಿಕೋನ ಬದಲಾಗಿದೆ. ಎಸ್, ಡೆಫಿನೆಟ್ಲಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಮುಂಚೆ ಪಡ್ತಿದ್ದಂತಹ ಪಾಡು ಹೆಣ್ಮಕ್ಳು ಅತ್ತೆ ಮನೇಲಿ ಅದು ಇವಾಗಿಲ್ಲ, ಡೆಫಿನೆಟ್ಲಿ ಇಲ್ಲ. ಇಟ್ ಹ್ಯಾಸ್ ಈಗೂ ಕ್ಲಾಶಸ್ ಏನಾದ್ರು ಆಗುತ್ತಾ ನಿಮ್ಮ ಮತ್ತು ನಿಮ್ಮ ಯಜಮಾನ್ರ ಮಧ್ಯದಲ್ಲಿ? ಕ್ಲಾಶಸ್ ಇದ್ದೇ ಇರುತ್ತೆ, ಬಿಕಾಸ್ ಎಲ್ಲರ ಮನೆ ದೋಸೆನೂ ತೂತಾನೆ. ಆ್ಯಂಡ್ ನಾವು ಅವನು ಒಂದು ಪ್ರೊಫೆಷನಲ್ಲಿ, ನಾನು ಒಂದು ಪ್ರೊಫೆಷನಲ್ಲಿ ಇರೋದ್ರಿಂದ ಅದೇನೋ ಒಂದು ಸಣ್ಣ ಪುಟ್ಟ ಅವ್ರು ಲಾಯರ್ ಅಲ್ಲ, ಬೇಸಿಕಲಿ ವಾದ ಮಾಡ್ತಾರ ಅಂತ ತುಂಬ ನಿಮ್ಮ ಜೊತೆ? ವಾದ ಅವರು ಮಾಡ್ತಾರೆ, ನಾನು ಏನು ಕಮ್ಮಿ ಇಲ್ಲ. ನಾನು ಬಿಟ್ಟಿದ್ರೆ ಲಾಯರ್ ಹಾಕ್ಬಿಡೋದು ಅಷ್ಟೇ ಮತ್ತಿನ ಇಲ್ಲ. ಬಟ್ ಇಬ್ಬರದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಅದು ಒಂದು ಕಾಲು ಗಂಟೆ ಆದಮೇಲೆ ನಮ್ಮಿಬ್ಬರಿಗೂ ನಾವು ಯಾವ ವಿಷಯದ ಬಗ್ಗೆ ಜಗಳ ಆದ್ವಿ ಅನ್ನೋದು ಮರ್ತು ಹೋಗ್ಬಿಟ್ಟಿರುತ್ತೆ. ಸೊ ದಟ್ ಇಸ್ ಅ ಪ್ಲಸ್ ಪಾಯಿಂಟ್. ಹೌದು, ಅದು ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕಿಂತ ಸಾಧಿಸೋದಿಲ್ಲ. ಎಕ್ಸಾಕ್ಟ್ಲಿ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ಅರ್ಚನಾ ಉಡುಪ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಮತ್ತಷ್ಟು ಮಾತಾಡೋಣ ಅವ್ರ ಜೊತೆಗೆ. ಚಿಕ್ಕ ಬ್ರೇಕ್ ನಂತರ.